ಗೆಳೆಯರೇ, ನಾವು ಇವತ್ತು ಇನ್ಸ್ಟಾಗ್ರಾಮ್ ಅಕೌಂಟನ್ನು ಯಾವ ರೀತಿ ನಾವು ಟೆಂಪರರಿ ಹೈಡ್ ಮಾಡೋದು ಅಂತ ಹೇಳ್ತೀನಿ. ನಾವು ಇನ್ಸ್ಟಾಗ್ರಾಮ್ನಲ್ಲಿ ಯಾರಿಗೂ ಕೂಡ ನಮ್ಮ ಸ್ನೇಹಿತರಿಗೆ ನಮ್ಮ ಅಕೌಂಟ್ ಕಾಣಬಾರ್ದು, ಆ ರೀತಿ ಕೆಲವು ದಿನಗಳವರೆಗೆ ನಾವು ಹೈಡ್ ಮಾಡಬಹುದು. ಯಾವ ರೀತಿ ಮಾಡೋದು ಅಂತ ಹೇಳ್ತೀನಿ. ಮೊದಲು ಇನ್ಸ್ಟಾಗ್ರಾಮ್ ಆ್ಯಪ್ನ ಓಪನ್ ಮಾಡ್ಕೊಳ್ಳೋಣ. ಮಾಡಿದ ನಂತರದಲ್ಲಿ ಇಲ್ಲಿ ಕೆಳಗಡೆ ಪ್ರೊಫೈಲ್ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಪ್ರೊಫೈಲ್ ಫೋಟೋ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಮೇಲ್ಗಡೆ 3 ಲೈನ್ಸ್ ಮೇಲೆ ಕ್ಲಿಕ್ ಮಾಡಬೇಕು. ನಂತರದಲ್ಲಿ ಇಲ್ಲಿ ಅಕೌಂಟ್ ಸೆಂಟರ್ ಅಂತ ಆಪ್ಷನ್ ಇದೆ ನೋಡಿ, ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ನಂತರದಲ್ಲಿ ಇಲ್ಲಿ ಈ ರೀತಿ ಬಂದರೆ ಕಂಟಿನ್ಯೂ ಮಾಡ್ಕೊಳ್ಳಿ. ಮಾಡಿದ ನಂತರದಲ್ಲಿ ಇಲ್ಲಿ ಕೆಳಗಡೆ ಬಂದು ಇಲ್ಲಿ ಪರ್ಸನಲ್ ಡೀಟೇಲ್ಸ್ ಅಂತ ಇದೆ ನೋಡಿ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಪರ್ಸನಲ್ ಡೀಟೇಲ್ಸ್ ಅಂತ ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿದ ನಂತರದಲ್ಲಿ ಇಲ್ಲಿ ಅಕೌಂಟ್ ಓನರ್ಶಿಪ್ ಆ್ಯಂಡ್ ಕಂಟ್ರೋಲ್ ಅಂತ ಆಪ್ಷನ್ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ನಂತರದಲ್ಲಿ ಇಲ್ಲಿ ಮೇಲ್ಗಡೆ ಮೆಮರಲೈಸೇಷನ್ ಅಂತ ಇರುತ್ತೆ, ಕೆಳಗಡೆ ಡಿಆಕ್ಟಿವೇಷನ್ ಆರ್ ಡಿಲೀಟೇಷನ್ ಅಂತ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿದ ನಂತರದಲ್ಲಿ ಇಲ್ಲಿ ಯಾವ ಪ್ರೊಫೈಲ್ನ ಹೈಡ್ ಮಾಡ್ತಾ ಇದ್ರೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿದ ನಂತರದಲ್ಲಿ ಇಲ್ಲಿ ಇಲ್ಲಿ ಕೆಳಗಡೆ ಡಿಲೀಟ್ ಅಕೌಂಟ್ ಅಂತ ಇರುತ್ತೆ ಸ್ನೇಹಿತರೆ, ಅದನ್ನು ಯಾವುದೇ ಕಾರಣಕ್ಕೂ ಸೆಲೆಕ್ಟ್ ಮಾಡೋದಕ್ಕೆ ಹೋಗಬಾರ್ದು. ಮೇಲ್ಗಡೆ ಡಿಆಕ್ಟಿವೇಟ್ ಅಕೌಂಟ್ ಅಂತ ಇದೆ, ಅದನ್ನು ಸೆಲೆಕ್ಟ್ ಮಾಡಿ ನೀವು ಕಂಟಿನ್ಯೂ ಮಾಡ್ಕೋಬೇಕು. ಕಂಟಿನ್ಯೂ ಮಾಡಿದ ನಂತರದಲ್ಲಿ ನೀವು ನಿಮ್ಮ ಪಾಸ್ವರ್ಡನ್ನು ಹಾಕಿ ಒಂದು ಸಾರಿ ನೀವು ನಿಮ್ಮ ಅಕೌಂಟನ್ನು ಡಿಆಕ್ಟಿವೇಟ್ ಮಾಡಬೇಕಾಗುತ್ತೆ. ನಂತರದಲ್ಲಿ ಮರಳಿ ನೀವು ಅನ್ಹೈಡ್ ಮಾಡಬೇಕು ಅಂದರೆ ಅದೇ ಅಕೌಂಟನ್ನು ಇಮೇಲ್ ID ಮತ್ತು ಪಾಸ್ವರ್ಡನ್ನು ಹಾಕಿ ನೀವು ಲಾಗಿನ್ ಮಾಡಿದರೆ ನಿಮ್ಮ ಅಕೌಂಟ್ ಅನ್ನೋದು ಮರಳಿ ಆಕ್ಟಿವೇಟ್ ಆಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, ಈ ರೀತಿ ನೀವು ಡಿಆಕ್ಟಿವೇಟ್ ಮಾಡೋದ್ರಿಂದ ನಿಮ್ಮ ಫಾಲೋವರ್ಸು ನಿಮ್ಮ ಮೆಸೇಜ್ಗಳೆಲ್ಲ ಡಿಲೀಟ್ ಆಗುತ್ತೆ ಅಂತ ಹೇಳ್ತಾ ಇದೆ. ನೀವು ಅಗ್ರಿ ಇದ್ದರೆ ಕಂಟಿನ್ಯೂ ಮಾಡ್ಕೊಳ್ಳಿ, ಇಲ್ಲಾಂದರೆ ನೀವು ಕಂಟಿನ್ಯೂ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ. ಇಲ್ಲಿ ನೋಡಿ, ಕಂಟಿನ್ಯೂ ಅಂತ ನಾನು ಕ್ಲಿಕ್ ಮಾಡ್ತೀನಿ. ಮಾಡಿದ ನಂತರದಲ್ಲಿ ಪಾಸ್ವರ್ಡನ್ನು ಹಾಕಿ ಕಂಟಿನ್ಯೂ ಅಂತ ಕ್ಲಿಕ್ ಮಾಡ್ಕೋಬೇಕು. ಮಾಡಿದ ತಕ್ಷಣದಲ್ಲಿ ನಮ್ಮ ಅಕೌಂಟ್ ಅನ್ನೋದು ಡಿಆಕ್ಟಿವೇಟ್ ಆಗುತ್ತೆ. ಆದ ನಂತರದಲ್ಲಿ ನಾವು ಮರಳಿ ಅದನ್ನು ಅನ್ಹೈಡ್ ಮಾಡಬೇಕು ಅಥವಾ ಆಕ್ಟಿವೇಟ್ ಮಾಡ್ಕೋಬೇಕು ಅಂದರೆ ಅದೇ ಒಂದು ಇಮೇಲ್ ID ಮತ್ತು ಪಾಸ್ವರ್ಡ್ನ ಹಾಕಿ ನಾವು ಲಾಗಿನ್ ಮಾಡ್ಕೋಬೇಕಾಗತ್ತೆ. ಮಾಡಿದ ನಂತರದಲ್ಲಿ ಅದು ಆಟೋಮೆಟಿಕ್ಕಾಗಿ ಆಕ್ಟಿವೇಟ್ ಆಗುತ್ತೆ. ಈ ರೀತಿ ನಾವು ಇನ್ಸ್ಟಾಗ್ರಾಮ್ ಅಕೌಂಟನ್ನು ಟೆಂಪರರಿ ಹೈಡ್ ಮಾಡಬಹುದು.